ಬಿಕ್ಲು ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಬಸವರಾಜ್ ಅವರ ಬೇಲ್ ಭವಿಷ್ಯ ತೀರ್ಮಾನ ಆಗುತ್ತೆ. ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ. ಜಾಮೀನು ಸಿಗದಿದ್ದರೆ ಭೈರತಿಗೆ ಜೈಲ್ ಪಕ್ಕ, ಸರೆಂಡರ್ ಆಗಲೇಬೇಕು. ಈಗಾಗಲೇ ಭೈರತಿ ಬಸವರಾಜ್ ಅವರಿಗೆ ಗೋವಾ ಮಹಾರಾಷ್ಟ್ರದಲ್ಲಿ ಹುಡುಕಾಟ ಮಾಡಲಾಗ್ತಾ ಇದೆ. ಸಿಕ್ಕಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಏನಾದರೂ ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ ಅಂತಂತಂದರೆ, ಬೇಕಂದರೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಅವರ ಬಂಧನ ಪಕ್ಕ, ಅವರೇ ಬಂದು ಸರೆಂಡರ್ ಆಗಬೇಕು, ಬೇರೆ ಮಾರ್ಗ ಇಲ್ಲ. ಎಷ್ಟು ದಿವಸ ಹೊರಗಡೆ ಸುತ್ತಾಡಿದ್ರು ಕೂಡ ಅಷ್ಟೇನೇನೆ. ಸೊ ಹಂಗಾಗಿ ಏನಾಗುತ್ತೆ ನೋಡಬೇಕು. ಈ ಭೈರತಿಗೆ ಶಾಕ್ ಕೊಡಲಿಕ್ಕೆ CID ತಂಡ ಈಗಾಗಲೇ ಪ್ರಿಪ್ರೇಷನಲ್ಲಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಗೆ ಆಕ್ಷೇಪಣೆಗೆ ತಯಾರಿ ಮಾಡಿಕೊಂಡಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇವರ ಪಾತ್ರ ಇರುವಂಥದ್ದು ಪಕ್ಕ ಅನ್ನೋದು, ಜೊತೆಗೆ ಕೊಲೆ ಆರೋಪಿಗಳ ಜೊತೆಗಿನ ಇವರ ನಂಟು, ಇವರ ಹೇಳಿಕೆ, ಇವರ ವಿರುದ್ಧ ಇರುವಂಥ ಸಾಕ್ಷ್ಯಗಳು ಅದೆಲ್ಲವನ್ನು ಉಲ್ಲೇಖಿಸಿ ಆಕ್ಷೇಪಣೆ. CID ಆಕ್ಷೇಪಣೆ ಸಲ್ಲಿಕೆ ಬಳಿಕ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. SPP ಅಶೋಕ್ ನಾಯ್ಕ್ ಈ ವಾದವನ್ನು ಮಂಡಿಸ್ತಾರೆ. ನಿರೀಕ್ಷಣಾ ಜಾಮೀನಿನ ಮೇಲೆ ಭೈರತಿ ಬಸವರಾಜ್ ಅವರ ನಿರ್ಧಾರ, ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಏನಾಗಬಹುದು ಅನ್ನುವಂಥದ್ದು, ಯಾಕಂದರೆ ಅಷ್ಟು ಸುಲಭ ಅಲ್ಲ. ನೀವು ಎಲ್ಲಿ ತಪ್ಪಿಸ್ಕೊಂಡು ಓಡಾಡಿದ್ರು ಕೂಡ ಏನಾದರೂ ಇವತ್ತೇನಾದರೂ ಎಡವಟ್ಟಾಯಿತು ಅಂತಂದರೆ ಬಂದು ಸರೆಂಡರ್ ಆಗಲೇಬೇಕು. ಇಲ್ಲ ಅಂತಂದರೆ ಪೊಲೀಸರು ಒಬ್ಬ ಜನಪ್ರತಿನಿಧಿಯನ್ನು, ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಹಿಡ್ಕೊಂಬರೋಷ್ಟರ ಮಟ್ಟಿಗೆ ಹೋಗ್ಬೋದು. ಯಾಕಂದರೆ ಈಗಾಗಲೇ CID ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಹಿಂಗೆ ಈ ಆರೋಪಿಗಳ ಜೊತೆಗೆ ಇವರಿಗೆ ಸಂಪರ್ಕ ಇತ್ತು, ಏನು ಎತ್ತ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಬೇಲ್ ಭವಿಷ್ಯ ತೀರ್ಮಾನ ಆಗುತ್ತೆ, ಏನಾಗಬಹುದು ಅಂತ. ರಂಗನಾಥ್, ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ ಎದುರಾಗಿದೆ. ಇವತ್ತು ಬೇಲ್ ಭವಿಷ್ಯ ಏನು ಸ್ಪೆಷಲ್ ಕೋರ್ಟ್ ನಲ್ಲಿ ನಡೆಯುತ್ತೆ. 11 ಗಂಟೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಲಿದೆ. ಸೊ ಈ ಹಿಂದೆ ಹೈಕೋರ್ಟ್ ನಲ್ಲಿ ಇವರಾಗಲೇ ನನ್ನ ಮೇಲೆ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತೇಳಿ ಅದಕ್ಕೆ ಸ್ಟೇ ತಂದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಬೇಕಾದಂತ ಎವಿಡೆನ್ಸ್ ಗಳನ್ನ ಸಲ್ಲಿಕೆ ಮಾಡಿ ಆ ಸ್ಟೇ ಅನ್ನು ವೆಕೇಟ್ ಮಾಡಿಸಿದ ನಂತರದಲ್ಲಿ ಇವರು ಮಧ್ಯಂತರ ಜಾಮೀನಿಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಇವತ್ತು 11 ಗಂಟೆಗೆ ವಿಚಾರಣೆಗೆ ಬರುತ್ತೆ. ಅದಕ್ಕೂ ಮುಂಚಿತವಾಗಿ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ವಿರುದ್ಧವಾಗಿ ಒಂದು ಆಡಿಯೋ ಸಾಕ್ಷಿಗಳು ಮತ್ತು ಸ್ಟೇಟ್ಮೆಂಟ್ ಗಳೇನಿದಾವೆ ಅವೆಲ್ಲವನ್ನ ಮುಂದಿಟ್ಟು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಆಕ್ಷೇಪಣೆ ನಂತರದಲ್ಲಿ ಒಂದು ಬೇಲ್ ಅರ್ಜಿ ವಿಚಾರಣೆ ಆಗುತ್ತೆ. ಐ ಥಿಂಕ್ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಬೇಲ್ ಸಿಗೋದು ಡೌಟ್ ಅಂತೇಳಿ ಅನ್ಸುತ್ತೆ. ಯಾಕಂದ್ರೆ ಹೈಕೋರ್ಟ್ ನಲ್ಲೇ ಸ್ಟೇ ವೆಕೇಟ್ ಆಗಿರೋದ್ರಿಂದಾಗಿ ಇಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಬೇಲ್ ಸಿಗೋದು ಕಷ್ಟ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ 3 ತಂಡಗಳನ್ನ ರೆಡಿ ಮಾಡಿಕೊಂಡು ಒಂದು 3-4 ದಿನಗಳಿಂದ ಭೈರತಿ ಬಸವರಾಜ್ಗಾಗಿ ಹುಡುಕಾಟವನ್ನ CID ಅಧಿಕಾರಿಗಳು ಮಾಡಿದ್ರು. ಎಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ಪತ್ತೆಯಾಗಿರಲಿಲ್ಲ ಮತ್ತು ಅವರ ಆತ್ಮೀಯ ವಲಯ, ಕುಟುಂಬಸ್ಥರು ಯಾರ ಜೊತೆಯಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ಇದುವರೆಗೂ ಕೂಡ ಸಂಪರ್ಕಕ್ಕೆ ಬಂದಿಲ್ಲ. ಇಲ್ಲಿ ಪ್ರಮುಖವಾಗಿ ಭೈರತಿ ಬಸವರಾಜ್ ಈ ಒಂದು ಪ್ರಕರಣದಲ್ಲಿ ಸಿಲುಕಿ ಹಾಕೊಳ್ಳೋದಕ್ಕೆ ಒಂದು ಪೆನ್ ಡ್ರೈವ್ ಕಾರಣವಾಗುತ್ತೆ. ಅಂದ್ರೆ ಈ ಹಿಂದೆ ಬಿಕ್ಲು ಶಿವನಿಗೆ ಈಗಾಗಲೇ ವಾರ್ನಿಂಗ್ ಅನ್ನ ಭೈರತಿ ಬಸವರಾಜ್ ಅವರು ಕೊಟ್ಟಿದ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿತ್ತು. ಮತ್ತು ಇದು ಮುಂದೆ ನನ್ನ ಪ್ರಾಣಕ್ಕೂ ಹಾನಿ ಆಗ್ಬಹುದು ಅಂತೇಳಿ ಬಿಕ್ಲು ಶಿವ ಈಗಾಗಲೇ ಅದಕ್ಕೆ ಭೈರತಿ ಬಸವರಾಜ್ಗೆ ಸಂಬಂಧಪಟ್ಟಂತ ಆಡಿಯೋಗಳು, ಕೆಲವೊಂದಷ್ಟು ವಿಡಿಯೋಗಳು ಎಲ್ಲವನ್ನ ರೆಡಿ ಮಾಡ್ಕೊಂಡು ಒಂದು ಪೆನ್ ಡ್ರೈವ್ ನಲ್ಲಿ ಹಾಕಿ ಅದನ್ನ ತನ್ನ ಪತ್ನಿಯ ಬಳಿಯಲ್ಲಿ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿರ್ತಾನೆ. ನನಗೆ ಏನಾದ್ರೂ ಹೆಚ್ಚು ಕಡಿಮೆ ಆದಂತ ನಂತರದಲ್ಲಿ ಬೇಕಾದಂತ ಯಾರೋ ವಕೀಲರು ಅಥವಾ ಯಾರೋ ಉತ್ತಮ ಪೊಲೀಸರು, ನನಗೆ ನ್ಯಾಯ ಕೊಡಿಸುವಂತ ಒಬ್ಬ ಪೊಲೀಸ್ ಅಧಿಕಾರಿ ಯಾರೋ ಬಳಿಯಲ್ಲಾದ್ರೂ ಇದನ್ನ ಕೊಡು ಅಂತೇಳಿ ತನ್ನ ಪತ್ನಿಯ ಬಳಿಯಲ್ಲಿ ಒಂದು ಪೆನ್ ಡ್ರೈವ್ ಅನ್ನ ಕೊಟ್ಟಿರ್ತಾನೆ. ಆ ಪೆನ್ ಡ್ರೈವ್ ಅನ್ನ 2 ತಿಂಗಳ ಬಳಿಕ ಬಿಕ್ಲು ಶಿವ ಪತ್ನಿ CID ಅಧಿಕಾರಿಗಳ ಕೈಗೆ ತಲುಪಿಸಿರುವಂತದ್ದು. ಆ ಪೆನ್ ಡ್ರೈವ್ ಪರಿಶೀಲನೆ ವೇಳೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಪ್ರಮುಖವಾದಂತಹ ಸಾಕ್ಷಿಗಳು ಸಿಕ್ಕಿದೆ. ಸೊ ಹಾಗಾಗಿ ಅವೆಲ್ಲವನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಸೊ ಸಬ್ಮಿಟ್ ಮಾಡಿದ ನಂತರದಲ್ಲಿ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದ್ರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಗ್ಯಾರಂಟಿ. ರಂಗನಾಥ್, ಧನ್ಯವಾದ.